ಇವತ್ತು ಪಿ ಜಿಯಲ್ಲಿ ಒಂದು ಸಾಹಸ ಮಾಡ್ತಾ ಇದೀವಿ. ಏನ್ ಗೊತ್ತಾ? ಮುದ್ದೆ ಮಾಡ್ತಾ ಇದೀವಿ. ನೋಡಿ ಬನ್ನಿ ಹೆಂಗ್ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ನನ್ನ ಫ್ರೆಂಡ್ಸ್ ಸಪೋರ್ಟ್ ಬೇರೆ ಮಾಡ್ತಿದ್ದಾರೆ. ಮುದ್ದೆ ಮಾಡೋದು ಫುಲ್ ನೋಡಿ ಆಯ್ತಾ. ನನ್ನ ಫ್ರೆಂಡ್ಸು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಂಗೆ ಮುದ್ದೆ ಎಲ್ಲ ಮಾಡಕ್ ಬರಲ್ಲ, ಆಕ್ಚುಲಿ ತಿನ್ನಕ್ಕೂ ಬರಲ್ಲ. ಯಾಕಂದ್ರೆ ಅವಳು ಉತ್ತರ ಕರ್ನಾಟಕದವರು. ಸೊ ನಾನೇ ಇವತ್ತು ದಕ್ಷಿಣ ಕನ್ನಡದ ರುಚಿ ಮುದ್ದೆನ ತೋರಿಸ್ತಾ ಇದೀನಿ, ಹೆಂಗ್ ತಿನ್ನೋದು ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು. ನಾವೇನಿದ್ರು ಇದನ್ನ ಹಾಕು, ನಾನು ಇದ್ ಮಾಡ್ತೀನಿ, ಕಲಿಸ್ತೀನಿ. ಕಲಿಸ್ತೀನಿ ಅಕ್ಕ. ಈಗ ಒಂದ್ ನಿಮಿಷ ಸ್ಲೋ ಮಾಡ್ತೀನಿ. ಇಲ್ಲ ಈಗ ಆಗುತ್ತೆ. ಹಚ್ಚಿ ಹಿಂಗೇನಾ? ಕರೆಕ್ಟಾ? ಹಾಕ್ ಫುಲ್ ಹಾಕು, ಇನ್ನು ಸ್ವಲ್ಪ ಹಾಕು. ಬಿಡು ಸಾಕ. ಇದು ಕೊಡಿ, ಇನ್ ಸ್ವಲ್ಪ ಹಾಕಿ. ನೋಡಿ, 3 ಮುದ್ದೆ 3 ಸೇರ್ ಮಾಡ್ತಾ ಇದೀವಿ. ಸಾಕ್ಬಿಡೆ. ಇದು ಬ್ರ್ಯಾಂಡ್, ಐ ಡೋಂಟ್ ನೋ ಬ್ರ್ಯಾಂಡ್. ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್. ಇದು ಸ್ಪಾನ್ಸರ್ ಏನಲ್ಲ, ಜಸ್ಟ್ ಹೇಳ್ತಾ ಇದೀವಿ. ರಿಲಯನ್ಸ್ ಮಾರ್ಟ್ ಅಲ್ಲಿ ಫಸ್ಟ್ ಶೆಲ್ಫ್ ಅಲ್ಲಿ ಕಾಣಿಸಿದ್ದೆ ಈ ರಾಗಿ ಹಿಟ್ಟು. ಸೊ ಎತ್ಕೊಂಡ್ ಬಂದ್ಬಿಟ್ವಿ. ಅಲ್ಲಿ ಮೋಸ ಹೋದ್ವಿ ಗೊತ್ತಾ. ಅವ್ರ ಅರ್ಧ ಕೆಜಿಗೆ ಅಮೌಂಟ್ ಹಾಕಿದ್ರೆ ನಾವು ಕೆಜಿಗೂ ಅಷ್ಟೇ ಇರುತ್ತೆ ಅಂತ ಹೇಳ್ಬಿಟ್ಟು ತಗೊಬಂದ್ ಬಿಲ್ ಹಾಕ್ಸಿದ್ಮೇಲೆ ನೋಡಿದ್ವಿ. ಅಲ್ಲಿ 37 ರೂಪೀಸ್ ಇತ್ತು. ಅಷ್ಟೇ ಇರುತ್ತೆ ಬಿಡು ಅನ್ಕೊಂಡ್ ಬಂದ್ರೆ 76 ರೂಪೀಸ್ ಹಾಕ್ಬಿಟ್ರು. ಮುದ್ದೆ ಮಾಡುವಾಗ ಒಂದ್ ಸ್ವಲ್ಪ ಆಯಿಲ್ ಇಲ್ಲ ತುಪ್ಪ ಇದ್ದು ಹಾಕೋಬೇಕು, ಇಲ್ಲ ಅಂದ್ರೆ ಅದು ಮೆತ್ತಗ್ ಬರಲ್ಲ, ಸಾಫ್ಟ್ ಇರಲ್ಲ. ತುಪ್ಪನು ತಗೊಂಬರಕ್ ಹೋದ್ವಿ. ಆಕ್ಚುಲಿ ಅಲ್ಲಿ ತುಪ್ಪ ಏನದು GRBಲೇ ಇರ್ಲಿಲ್ಲ. ಇತ್ತು ಬಟ್ 1 kg ಇತ್ತು. ಯಾರು ತಗೊಂತಾರ ಅಷ್ಟೊಂದು? ಎಸ್ಪೆಷಲಿ ಹಾಸ್ಟೆಲ್ PG ಸ್ಟೂಡೆಂಟ್ಸ್. ನಾವು ಬೇರೆ ಸ್ಟೂಡೆಂಟ್ಸ್, ಅದು ಎಲ್ಲಿಂದ ತಗೊಳ್ಳೋದು? ಅದೇ ಗೋಬಿಗಾದ್ರೆ ಪಾನಿಪುರಿಗಾದ್ರೆ 100 ಅಲ್ಲ 200 ಆದ್ರೂ ಹಾಕ್ತಿದ್ವಿ. ತುಪ್ಪ ಅಲ್ಲ, ಹೆಲ್ದಿ ಒಳ್ಳೇದು. ಬಟ್ PGಲಿರೋರಲ್ವಾ, ಅಷ್ಟೊಂದು ತಗೊಂಡು ಏನ್ ಮಾಡೋಣ? ಅಷ್ಟೊಂದು ತಗೊಂಡ್ ತಿನ್ಬೇಕು, ನಮಗ್ ಖರ್ಚು ಮಾಡಕ್. ಅದು ಪಾಕೆಟ್ ಅಲ್ಲಿ ಇದ್ದಿದ್ದು. ಹಿಂಗೆ ಮಾಡಲ್ಲ. ಅದು ಒಂದ್ ಸ್ವಲ್ಪ ಕುದಿಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ. ಬೀಳಲ್ಲ, ಎಳೆ ಹಿಡಿತೀನಿ ನೋಡಿ. ಅದು ಗಂಟು ಫುಲ್ ಹೋಗೋವರೆಗೂ ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಮುದ್ದೆ ಚೆನ್ನಾಗಿ ಬರಲ್ಲ. ಶೇಕ್ ಇಟ್ ಪುಷ್ಪವತಿ. ಆಕ್ಚುಲಿ 4 ಮುದ್ದೆ ಮೇಲಾಗುತ್ತೆ ಅನ್ಸುತ್ತೆ. ಮಾಡಿರೋದು ನೋಡಿದ್ರೆ 3 ಜನಕ್ಕೆ. ನೋಡೋಣ ಹೇಗಾಗುತ್ತೆ ಅಂತ. ನಂದೊಂದು ಕ್ವಶನ್. ಏನಮ್ಮ ನಿನ್ ಕ್ವಶನ್? ಮುದ್ದೆನ ಜಗಿಬೇಕಾ ನುಂಗ್ಬೇಕಾ? 2 ಮಾಡು. ಆಕ್ಚುಲಿ ಅದು ನುಂಗ್ಬೇಕು. ಫಸ್ಟ್ ಟೈಮ್ ತಿಂತಿರೋದಲ್ಲ, ಜಗಿ ಏನಾಗ 2 ಮಾಡು. ಬಟ್ ಜಗದ್ರೆ ಸಪ್ಪೆ ಆಗುತ್ತಲ್ವಾ? ಸಾಂಬಾರ್ಗೆ ಮಿಕ್ಸ್ ಮಾಡ್ಕೋಲ್ಲ. ಇನ್ನೇನಕ್ಕೆ ಸಾಂಬಾರ್ ಇರೋದು? ಏನಪ್ಪ ಮುದ್ದೆ ನುಂಗಕ್ ಹೋದ್ರೆ ಗಂಟ್ಲಲ್ಲಿ ಹೇಳಿಲ್ಲ. ಅವಳಿಗೆ ಸಾಂಬಾರು ಮಿಕ್ಸ್ ಮಾಡ್ಬಿಟ್ಟು ಮಾಡ್ಕೊಡ್ಬೇಕಾಗಿತ್ತು. ಹಂಗಿದ್ರೆ ಮಾಲ್ಟೇ ಮಾಡ್ಬೋದಿತ್ತಲ್ವಾ? ಮಾಲ್ಟು ಬೆಳಗ್ಗೆ ಎದ್ದು ಕುಡಿಬೇಕು, ಟೀ ಮತ್ತೆ ಕಾಫಿ ಬದಲು. ಇದು ಮುದ್ದೆ ತೋಳಿಗ್ ಬಲ. ಅದಕ್ಕೆ ದಕ್ಷಿಣ ಕನ್ನಡದಲ್ಲಿ ಹುಟ್ಟಬೇಕು ಅನ್ನೋದು. ನೀವು ಉತ್ತರದಾಗ ಹುಟ್ಬೇಕಿತ್ತು. ರೊಟ್ಟಿ ಬಡಿತಿದ್ರಿ, ತಿಂತಿದ್ರಿ. ಉತ್ತರ ಕರ್ನಾಟಕ ಅದನ್ನು ಟೇಸ್ಟ್ ನೋಡ್ಬಿಡೋಣ. ನಾವು ಅಮ್ಮನ್ ಕರ್ಕೊಂಡ್ ಬರ್ತೀನಿ. ನೀವು ಬೇಕಿಲ್ಲ, ನಾನೇ ಮಾಡ್ತೀನಿ. ನಂಗ್ ಬರಲ್ಲಪ್ಪ. ದಕ್ಷಿಣ ಕನ್ನಡದವ್ರ ಮುದ್ದೆ ತಿಂದು ಬೆಳ್ದಿದ್ದೀರಾ. ರೊಟ್ಟಿ ತಿಂದು ಗಟ್ಟಿ ಮಿಸ್ ಮಾಡ್ಬಿಟ್ರು. ದಕ್ಷಿಣ ಕರ್ನಾಟಕದವ್ರು ಮುದ್ದೆ ತಿಂದು ಗಟ್ಟಿ ಆದ್ರೆ ನಾವು ಉತ್ತರ ಕರ್ನಾಟಕದವ್ರು ನಾವು ರೊಟ್ಟಿ ತಿಂದು ಗಟ್ಟಿ ಇರ್ತೀವಿ. ಹೌದು ಬಿಡಿ, 2 ತೋಳಿಗ್ ಬಲನೆ. ಹೇಳಿದ್ನಲ್ಲ, ರೊಟ್ಟಿ ತಿಂದು ಗಟ್ಟಿ. 2 ತೋಳಿಗ್ ಬಲ ಇದ್ರೆ ನಮ್ ಇಡೀ ಬಾಡಿನೇ ಬಲ. ನೋ ವಾರ್ಸ್, ನೋ ಜಗಳ. ಮುದ್ದೆ is also good. Roti is also best. Everything is good. ಮುದ್ದೆ ಇನ್ನೇನ್ ಮುಗಿತಾ ಬಂತು. ಅದಕ್ಕೆ ಮುದ್ದೆ ಏನು ರಾಗಿ ಹಿಟ್ಟಿಂದಾನೆ ರೊಟ್ಟಿ ಮಾಡಿದ್ರೆ 2 ಮಿಕ್ಸ್ ಆಗ್ಬಿಡುತ್ತೆ. ನಿಮ್ದು ರಾಗಿ, ನಮ್ದು ರೊಟ್ಟಿ. ಹೌದೌದು, ಅದು ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ತಟ್ಟಿ ಬಡಿದ್ರೆ ರೊಟ್ಟಿ ಆಗೋದು. ಹೌದು, ನಾವು ಮಾಡ್ತೀವಿ ರಾಗಿ ರೊಟ್ಟಿ. ಅಲ್ಲಿಗೆ ಆಯ್ತಲ್ಲ, ಉತ್ತರ ಕರ್ನಾಟಕ ಪ್ಲಸ್ ದಕ್ಷಿಣ ಕರ್ನಾಟಕ.
ಓಕೆ, నేను ಮುಗೀತು. ಮುದ್ದೆ ಮಾಡುವಾಗ ಮತ್ತೆ ತೋರಿಸ್ತೀನಿ ಆಯ್ತಾ. ಒಂದು ಮುದ್ದೆ ರೆಡಿ ಆಯಿತು, ಅದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ಇವಾಗ ಮುದ್ದೆ ತಟ್ಟಕ್ಕೆ ನಮ್ಮ ಅಕ್ಕ ಹೆಲ್ಪ್ ಮಾಡ್ತಾರೆ. ಮುದ್ದೆ ಮಾಡಕ್ಕೆ ನಮ್ಮ ಅಕ್ಕ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ, ಎಣ್ಣೆ ಮುದ್ದೆ ನೋಡಿ. ಅಕ್ಕಾಗಿ ಇಷ್ಟೇ ಚಿಕ್ಕ ಮುದ್ದೆ ಸಾಕಂತೆ, ಸೊ ಸಣ್ಣ ಮುದ್ದೆ ಅದಿನ್ನೂ ಸಾಫ್ಟ್ ಆಗಬೇಕು, ಅಲ್ಲ ನೈಸಾಗಿ ಮಾಡಬೇಕು. ಯಾಕೆಂದ್ರೆ ನಾನು ಮುದ್ದೆ ಒಂದ್ಸರಿ ತಿಂದ್ಬಿಟ್ಟು ಬೇಡ ಅನಿಸ್ಬಿಟ್ಟಿತ್ತು, ಆರೆಂಜಿಗೆ ಆಗ್ಬಿಟ್ಟಿತ್ತು ಈಜು ಮುದ್ದೆ ತಿಂದ್ಬಿಟ್ಟು. ಇವಾಗ ನಮ್ಮ ಹುಡುಗಿ ಮಾಡಿಕೊಟ್ಟೈತಲ್ಲ, ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ಚಿಕ್ಕ ಮುದ್ದೆ ಮಾಡಿಸ್ಕೊಂಡಿದ್ದೀನಿ. ಟಿಜಿಯಲ್ಲಿ ನಾವು ಮಾಡಿರೋ ಮುದ್ದೆ ಹೇಗಿದೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೇಗಿದೆ ಅಂದರೆ ಟೇಸ್ಟ್ ಕೊಟ್ಟಿಲ್ಲ ಅಂತ ಮತ್ತೆ ಬೈಕೋಬೇಡಿ, ನೋಡ ತಿಂಡಿ ಅಂತ. ಬಾಯ್ ಬಾಯ್.